ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಭಾಗ್ಯದ ಬಾಗಿಲು ತೆರೆಯಬಹುದಾದ ಈ ಬೆಳ್ಳಿಯ ಕಳಶಗಳ ಬಗ್ಗೆ. ಆದರೆ ಇದು ಸಾಮಾನ್ಯ ವಿಷಯವಲ್ಲ. ಈ ಕಳಶಗಳು ನಿಮ್ಮ ಭಾಗ್ಯ, ನಿಮ್ಮ ಅದೃಷ್ಟ ಮತ್ತು ಮುಂದಿನ ಈ ದೊಡ್ಡ ಶುಭ ಸುದ್ದಿಗಳು ಅಡಗಿವೆ. ಹೌದು, ಮುಂದಿನ 24 ಗಂಟೆಗಳೊಳಗೆ ನಿಮ್ಮ ಸುತ್ತಮುತ್ತ ಒಂದು ವಿಶೇಷ ಸಂಕೇತ ಕಾಣಿಸಿಕೊಳ್ಳುತ್ತೆ. ಅದು ನಿಮ್ಮನ್ನು ನೇರವಾಗಿ ಆ ಸ್ಥಳಕ್ಕೆ ಕರೆದೊಯ್ಯುತ್ತೆ. ಅಲ್ಲಿ ನಿಮ್ಮ ಬಡತನ ಮುಗಿದು ಸಂಪತ್ತಿನ ಮಳೆ ಆರಂಭವಾಗುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ಈ ಸಂಕೇತವು ನಿಮ್ಮಿಂದ ದೂರ ಹೋಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ನಾನು ಹೇಳಲಿರುವುದು ಆ ಸ್ಥಳದ ಹೆಸರು ಮತ್ತು ಆ ಸಂಕೇತ ಮತ್ತು ಆ ಬೆಳ್ಳಿಯ ಕಳಶದವರೆಗೆ ತಲುಪುವ ವಿಧಾನ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ವಿಡಿಯೋವನ್ನು ನಾವು ಪ್ರಾರಂಭಿಸೋಣ. ನನ್ನ ಸಾಧಕರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ಏಕೆಂದರೆ ಈ ಕಲಿಯುಗದಲ್ಲಿ ಆಳಲು ಹುಟ್ಟಿದವರು ನೀವು. ಆದರೆ ಒಂದು ವಿಶೇಷ ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳದಿದ್ದರೆ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಗಮನದಿಂದ ನೋಡಿ ಕೇಳಿ. ನಿಮ್ಮ ರಾಶಿಯವರಿಗೆ ಜೀವನದಲ್ಲಿ ಸಮಸ್ಯೆಗಳು ತುಂಬ ಹೆಚ್ಚು ಬರುತ್ತವೆ. ನೀವು ಯೋಚಿಸುವಂತೆ ಜೀವನ ನಡೆಯುವುದಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದು ಮಾಡಿದರೆ ಅದೇ ವ್ಯಕ್ತಿ ನಿಮಗೆ ಕೆಟ್ಟವರು ಆಗಬಹುದು. ಬಹು ಸರಿ ನಿಮ್ಮ ಜೀವನದಲ್ಲಿ ಸಂತೋಷ ಬಂದು ಮತ್ತೆ ಹಿಂದಿರುಗುತ್ತೆ. ಹಣದ ಸಮಸ್ಯೆ ಸದಾ ಇರುತ್ತದೆ. ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಹೋಗುತ್ತೆ. ದುಃಖ ಎಲ್ಲರ ಜೀವನದಲ್ಲೂ ಇರುತ್ತೆ. ಕೆಲವರು ಕಡಿಮೆ, ಕೆಲವರು ಹೆಚ್ಚು. ಆದರೆ ನಿಮ್ಮ ಜೀವನದಲ್ಲಿ ಸಂತೋಷವೇ ನಿಂತಂತಾಗಿದೆ. ಹಣ ಗಳಿಸಲು ನೀವು ಆರಂಭಿಸುವ ಕೆಲಸಗಳು ಸರಿಯಾಗಿ ನಡೆಯುವುದಿಲ್ಲ. ನಡೆಯಲು ಆಗಬೇಕಾದ ಕೆಲಸ ಕೊನೆಯ ಕ್ಷಣದಲ್ಲಿ ಹಾಳಾಗಿ ಬಿಡುತ್ತೆ. ಆದರೆ ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಎಲ್ಲ ಹಾಳಾದ ಕೆಲಸಗಳು ಸರಿಯಾಗುತ್ತೆ. ನಿಮ್ಮನ್ನು ಆಸೆ ಮಾಡುವವರು, ನಿಮ್ಮ ದಾರಿಯಲ್ಲಿ ಅಡಚಣೆ ತಡುವವರು, ಇವೆಲ್ಲರೂ ನಿಮ್ಮ ಸೂಚನೆ ನಡೆಯುತ್ತಾರೆ. ಈ ವಸ್ತುವನ್ನು ಮನೆಯಲ್ಲಿಟ್ಟರೆ ನಿಮ್ಮ ಜೀವನ ಸದಾ ಹಣದಿಂದ ತುಂಬಿರುತ್ತೆ ಮತ್ತು ನೀವು ಹಣ ಎಣಿಸುತ್ತಾ ದಣಿದು ಹೋಗುತ್ತೀರಿ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ನಿಮಗೆ ನಂಬಿಕೆ ಬರದಿದ್ದರೆ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ನಂತರ ನೀವು ಈ ರಂಕನಿಂದ ರಾಜನಾಗುತ್ತೀರಿ. ನಿಮ್ಮ ಬಳಿ ಹಣ ಇಷ್ಟು ಬರುತ್ತೆ, ಅದನ್ನು ಕೆಳಗೆ ಬಿದ್ದರೂ ಎತ್ತಲು ಸಮಯ ಸಿಗುವುದಿಲ್ಲ. ಹಣ ನೀರಿನಂತೆ ಹರಿದು ಬರುತ್ತೆ. ನಿಮ್ಮ ಶತ್ರುಗಳೇ ಆಶ್ಚರ್ಯ ಪಡುವವರು. ಏಕೆಂದರೆ ಈಗ ನಿಮ್ಮ ಅದೃಷ್ಟ ವಜ್ರಕ್ಕಿಂತ ಹೆಚ್ಚು ಹೊಳೆಯಲಿದೆ. ನಿಮ್ಮ ಹಣ ಎಣಿಸುತ್ತಾ ದಣಿದು ಹೋಗುವಿರಿ ಮತ್ತು ನಿಮ್ಮ ಪ್ರತಿಯೊಂದು ಕನಸು ನನಸಾಗುತ್ತೆ. ಏಕೆಂದರೆ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಬರಲಿರುವುದು. ನಿಮ್ಮ ಜಾತಕದಲ್ಲಿ ಇಂತಹ ಒಂದು ಅದ್ಭುತ ಸಂಭವಿಸಲಿದೆ. ಅದನ್ನು ನೋಡಿದ ನಂತರ ನೀವು ಆಶ್ಚರ್ಯಚಕಿತರಾಗುವಿರಿ. ಹೌದು, ಈಗ ನಿಮಗೆ ತಿಳಿಯಬೇಕಾದದ್ದು ಏನೆಂದರೆ ನಿಮ್ಮ ಎಲ್ಲ ದುಃಖಗಳಿಗೂ ಅಂತ್ಯವಾಗುವ ಸಮಯ ಬಂದಿದೆ. ಏಕೆಂದರೆ ಈಗ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಬಿದ್ದಿದೆ. ಈಗ ಅಳುವ ಕಾಲ ಮುಗಿದಿದೆ. ಇನ್ನು ಮುಂದೆ ನೀವು ಸಂತೋಷವನ್ನೇ ಆಚರಿಸುವಿರಿ. ಹಾಗಾದರೆ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಹಣವನ್ನು ಎಣಿಸುತ್ತಾ ದಣಿದು ಹೋಗುವಂತಹ ಆ ಒಂದು ವಸ್ತು ಯಾವುದು? ಇದರ ಬಗ್ಗೆ ಈ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ನೋಡೋಣ. ಅದರ ಜೊತೆಗೆ ನೀವು ಮುಂದಿನ 4 ದಿನಗಳೊಳಗೆ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಲಿದೆ ಮತ್ತು ಈ ಒಂದು ಭವಿಷ್ಯವಾಣಿ ನೀವು ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಅನಾನುಕೂಲ ಉಂಟಾಗಬಹುದು. ಹಾಗಾದರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿ ನಿಮ್ಮ ಈ ಗ್ರಹ ಗೋಚಾರದ ಆಧಾರದಲ್ಲೇ ಇರುತ್ತೆ. ಈ ಕಲ್ಲಿನ ಮೇಲೆ ಕೆತ್ತಿದ ರೇಖೆಯಂತಿದೆ. ಅದು ಎಂದಿಗೂ ತಪ್ಪಾಗುವುದಿಲ್ಲ. ಅಂದರೆ ನಾನು 100% ಖಾತರಿಯಿಂದ ಹೇಳುತ್ತೇನೆ. ಇಂದಿನ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಯಾರು ನೋಡದೆ ಬಿಡುತ್ತಾರೋ ಅವರು ದೊಡ್ಡ ಮೂರ್ಖರು. ಏಕೆಂದರೆ ಇಂತಹ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ತುಂಬ ಪರಿಶೀಲನೆಯ ನಂತರ ಮಾತ್ರ ತಯಾರು ಮಾಡಲಾಗಿರುತ್ತೆ. ಒಮ್ಮೆ ನೀವು ಈ ಕಾರ್ಯಕ್ರಮವನ್ನು ಮಿಸ್ ಮಾಡಿದರೆ ಮತ್ತೆ ಇಂತಹ ಅವಕಾಶ ಸಿಗುವುದಿಲ್ಲ. ಏಕೆಂದರೆ ಇಂತಹ ಅವಕಾಶಗಳು ಮರು ಬರುವುದಿಲ್ಲ ಮತ್ತು
ನೀವು ನಿಮ್ಮ ಮನೆಯಲ್ಲಿ ಬಹಳ ದೊಡ್ಡ ಮತ್ತು ಅದ್ಭುತ ಘಟನೆ ನಡೆಯಲಿದೆ. ಈ ಘಟನೆ ನಿಮ್ಮನ್ನು ರಾಜನಂತೆ ಮಾಡುತ್ತೆ. ಈ ಘಟನೆ ಸ್ವತಃ ದೇವಿಯ ರೂಪವಾಗಿರುತ್ತೆ. ಆದರೆ ಮುಂದಿನ 4 ದಿನಗಳಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ಪಾಲಿಸಲೇಬೇಕು. ಯಾವ ಎಚ್ಚರಿಕೆಗಳನ್ನು ಪಾಲಿಸಬೇಕು ಮತ್ತು ಯಾವ ಘಟನೆ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಎಂಬುದನ್ನು ನೋಡೋಣ. ನಿಮ್ಮ ಮನೆಯಲ್ಲಿ ಮುಂದಿನ 4 ದಿನಗಳೊಳಗೆ ನಡೆಯುವ ಘಟನೆ ಏನೆಂದರೆ, ಒಂದು ದೇವಿ ಹಾವಿನ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾಳೆ. ಆ ಹಾವನ್ನು ಸಾಮಾನ್ಯ ಹಾವು ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಅದು ಸಾಮಾನ್ಯ ಹಾವಲ್ಲ, ಸ್ವತಃ ಈ ಒಂದು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವಾಗಿದೆ. ಆ ಹಾವು ನಿಮ್ಮನ್ನು ಈ ದರಿದ್ರನಿಂದ ರಾಜನನ್ನಾಗಿ ಮಾಡುತ್ತೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ, ಸುತ್ತಮುತ್ತ ಕಾಣಿಸಿಕೊಂಡರೆ ಅಥವಾ ಹೊರಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬೇಡಿ. ಇಲ್ಲವಾದರೆ ಪರಿಣಾಮ ತುಂಬ ಕೆಟ್ಟದ್ದಾಗುತ್ತೆ. ಅದಕ್ಕೆ ನೀವು ನಮಸ್ಕರಿಸಿ ಹೋಗಲು ಬಿಡಿ. ಆ ಹಾವು ದೇವಿಯ ರೂಪದಲ್ಲಿ ಕಳೆದ 7 ವರ್ಷಗಳಿಂದಲೇ ನಿಮ್ಮ ಮನೆಯಲ್ಲಿದೆ ಮತ್ತು ನಿಮಗೆ ಈ ವಿಷಯದ ಸಣ್ಣ ಸುಳಿವು ಇಲ್ಲ. ಇಲ್ಲಿಯವರೆಗೂ ಮಾತ್ರವಲ್ಲ, ನಿಮ್ಮ ರಕ್ಷಣೆ ಕೂಡ ಇದೇ ದೇವಿ ಮಾಡುತ್ತಿದ್ದಾಳೆ. ನನ್ನ ಸಾಧಕರೇ, ಈಗ ನಿಮಗೆ ತಿಳಿಯಬೇಕಾದದ್ದು ಏನೆಂದರೆ, ನಿಮ್ಮ ಎಲ್ಲ ದುಃಖಗಳಿಗೂ ಅಂತ್ಯವಾಗುವ ಸಮಯ ಬಂದಿದೆ. ಏಕೆಂದರೆ ಈಗ ನಿಮ್ಮ ಮೇಲೆ ಈ ತಾಯಿ ಪಾರ್ವತಿಯ ಆಶೀರ್ವಾದ ಬಿದ್ದಿದೆ. ಈಗ ಅಳುವ ಕಾಲ ಮುಗಿದಿದೆ. ಇನ್ನು ಮುಂದೆ ನೀವು ಸಂತೋಷವನ್ನೇ ಆಚರಿಸುವಿರಿ. ಹಾಗಾದರೆ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಹಣವನ್ನು ಎಣಿಸುತ್ತಾ ದಣಿದು ಹೋಗುವಂತಹ ಆ ಒಂದು ವಸ್ತು ಯಾವುದು? ಇದರ ಬಗ್ಗೆ ನಾವು ನೋಡೋಣ. ಅದರ ಜೊತೆಗೆ ಸ್ನೇಹಿತರೆ, ಮುಂದಿನ 4 ದಿನಗಳೊಳಗೆ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಲಿದೆ. ಮನೆಯಲ್ಲಿ ಹಾವು ಕಾಣಿಸಿದರೆ ಅಥವಾ ಹೊರಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬೇಡಿ. ಇಲ್ಲವಾದರೆ ಪರಿಣಾಮ ತುಂಬ ಕೆಟ್ಟದ್ದಾಗುತ್ತೆ. ಅದಕ್ಕೆ ನಮಸ್ಕರಿಸಿ ಹೋಗಲು ಬಿಟ್ಟುಬಿಡಿ. ಆ ಹಾವು ದೇವಿಯ ರೂಪದಲ್ಲಿ ಕಳೆದ 7 ವರ್ಷಗಳಿಂದಲೇ ನಿಮ್ಮ ಮನೆಯಲ್ಲಿ ಮತ್ತು ನಿಮಗೆ ಈ ವಿಷಯದ ಸಣ್ಣ ಸುಳಿವು ಕೂಡ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ರಕ್ಷಣೆ ಕೂಡ ಇದೇ ದೇವಿ ಮಾಡುತ್ತಿದ್ದಾಳೆ. ಈಗ ನಿಮಗೆ ತಿಳಿಸಬೇಕಾದದ್ದು ಏನೆಂದರೆ, ನಿಮ್ಮ ಎಲ್ಲ ದುಃಖಗಳಿಗೂ ಅಂತ್ಯವಾಗುವ ಸಮಯ ಬಂದಿದೆ. ಏಕೆಂದರೆ ಈಗ ನಿಮ್ಮ ಮೇಲೆ ಈ ಒಂದು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಅಂತೂ ಇದ್ದೇ ಇದೆ. ಹಾಗಾಗಿ ನೀವು ನಿಮ್ಮ ಜೇಬಿನಲ್ಲಿ ಈ ಒಂದು ವಸ್ತು ಇಟ್ಟುಕೊಂಡರೆ ಹಣವನ್ನು ಎಣಿಸುತ್ತಾ ನೀವು ದಣಿದು ಹೋಗುವಂತಹ ಒಂದು ವಸ್ತು ಯಾವುದು? ಮುಂದಿನ 4 ದಿನಗಳಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ಪಾಲಿಸಲೇಬೇಕು. ಯಾವ ಎಚ್ಚರಿಕೆಗಳನ್ನು ಪಾಲಿಸಬೇಕು ಮತ್ತು ಯಾವ ಘಟನೆ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಅದನ್ನು ತಿಳಿಯುವ ಮೊದಲು ನೀವು ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ದೇವರ 2 ದೊಡ್ಡ ನಿರ್ಧಾರಗಳು ಬಂದಿವೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ದೇವರು ನಿಮಗಾಗಿ 2 ದೊಡ್ಡ ತೀರ್ಮಾನಗಳನ್ನು ಕಳುಹಿಸಿದ್ದಾರೆ. ಈ ತೀರ್ಮಾನಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿವೆ. ನೀವು ಯಾವ ವಿಷಯಕ್ಕಾಗಿ ಪರಿಶ್ರಮ ಪಟ್ಟಿದ್ದೀರೋ ಆ ಎಲ್ಲವೂ ಈಗ ನಿಮಗೆ ದೊರೆಯಲಿದೆ. ಅಂದರೆ ನಿಮ್ಮ ಪರಿಶ್ರಮದ ಫಲ ಈಗ ನಿಮಗೆ ಸಿಗಲಿರುವ ಸಮಯ ಬಂದಿದೆ. ಏಕೆಂದರೆ ದೇವರ ಮನೆಗೆ ತಡ ಇರಬಹುದು, ಆದರೆ ಅನ್ಯಾಯ ಎಂದಿಗೂ ಇರುವುದಿಲ್ಲ. ಇದೇ ರೀತಿಯಾಗಿ ನೀವು ಯಾವ ವಸ್ತುವಿನ ಹಕ್ಕುದಾರರಾಗಿದ್ದೀರೋ ಈಗ ಅದೇ ನಿಮ್ಮ ಕೈಗೆ ಬರಲಿರುವುದು. ನೀವು ದಿನರಾತ್ರಿ ಶ್ರಮಪಟ್ಟಿದ್ದೀರಿ, ರಕ್ತ ಬೆವರು ಸುರಿಸಿದ್ದೀರಿ. ಈಗ ಆ ಫಲ ನಿಮ್ಮ ಪಾದಗಳ ಮೇಲೆ ಇರುವುದು. ಈಗ ನಿಮ್ಮ ಶತ್ರುಗಳ ಕಣ್ಣುಗಳು ಆಶ್ಚರ್ಯದಿಂದ ತೆರೆದಿದೆಯೇ ಉಳಿಯುತ್ತವೆ. ಏಕೆಂದರೆ ನಿಮ್ಮ ಅದೃಷ್ಟವು ಈಗ ಚಿನ್ನದ ರಥದ ಮೇಲೆ ಏರಲು ಹೊರಟಿವೆ. ಏಕೆಂದರೆ ಈಗ ನೀವು ರಾಜರಾಗುವ ಸಮಯ ಬಂದಿದೆ. ಈ ರಾಜನಾಗಲು ಸಿದ್ಧರಾಗಿರಿ. ನಿಮ್ಮ ಈ ಒಂದು ಅಳುವ ದುಃಖ ಪಡುವ ದಿನಗಳು ಮುಗಿದಿವೆ. ಈಗ ನಗುವ ಮತ್ತು ಸಂತೋಷ ಆಚರಿಸುವ ಕಾಲ ಬಂದಿದೆ. ಬಹಳ ದಿನಗಳಿಂದ ನೀವು ಸಹಿಸಿಕೊಂಡಿದ್ದೀರಿ. ಈಗ ನಿಮ್ಮ ಶತ್ರುಗಳು ಅಳುವವರು, ನೀವು ಸಂತೋಷವನ್ನು ಆಚರಿಸುವಿರಿ. ನಿಮ್ಮ ಶತ್ರುಗಳು ನಿಮ್ಮನ್ನು ಬಹಳ ಕಷ್ಟಪಡಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪರಿಸ್ಥಿತಿ ಬಂದರೂ ಸಹ ನೀವು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಂಡಿಲ್ಲ. ನೀವು ದಿನರಾತ್ರಿ ಯೋಚಿಸುತ್ತಿದ್ದೀರಿ, ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಎಂದು. ನೀವು ಬಹಳ ಕಾತರದಿಂದ ಕಾಯುತ್ತಿದ್ದ ಸಮಯ ಈಗ ಬಂದಿದೆ. ಈಗ ಶನಿದೇವರು
2 ದೊಡ್ಡ ನಿರ್ಧಾರಗಳನ್ನು ಪ್ರಕಟಿಸಿದ್ದಾರೆ. ಈಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಅದೃಷ್ಟವು ವಜ್ರ ಮುತ್ತುಗಳಿಂದ ಹೆಚ್ಚು ಹೊಳೆಯಲಿದೆ. ಈ ತಿಂಗಳಿನಿಂದ ನಿಮ್ಮ ಹಲವಾರು ಗ್ರಹಗಳು ನಿಮ್ಮ ಸಂಪೂರ್ಣ ಲೋಕವನ್ನೇ ತಿರುಗಿಸಿ ಬಿಡಲಿವೆ. ಏಕೆಂದರೆ ಶನಿ ಇನ್ನಷ್ಟು ಬಲವಾಗುತ್ತಿದೆ, ಆದರೆ ನಿಮ್ಮ ಮಂಗಳ ಸ್ವಲ್ಪ ಭಾರವಾಗಿಸುವಂತೆ ಕಾಣುತ್ತಿದೆ. ಅದರ ಪರಿಣಾಮವಾಗಿ ನಿಮ್ಮ ಶತ್ರುಗಳು ಸ್ವಲ್ಪ ಬಲವಾಗುತ್ತಿದ್ದಾರೆ. ಆದ್ದರಿಂದ ಅವರಿಂದ ಎಚ್ಚರಿಕೆ ಹಿಂದಿರುಗುವುದು ತುಂಬಾ ಮುಖ್ಯ. ಈ ಸಂಪೂರ್ಣ ತಿಂಗಳಲ್ಲಿ ನೀವು ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಂಡರೆ ನಂತರ ನಿಮ್ಮ ಪ್ರಗತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆಗ ನಿಮ್ಮ ಹೆಸರು ಸಂಪೂರ್ಣ ಜಗತ್ತಿನಲ್ಲಿ ಮೊಳಗುತ್ತೆ. ನಿಮ್ಮ ಶತ್ರುಗಳೇ ನಿಮ್ಮ ಮುಂದೆ ತಲೆಬಾಗುವುದು. ಆದರೆ ನೀವು ನಿಮ್ಮ ಶತ್ರುಗಳಿಂದ ಎಚ್ಚರಿಕೆಯಿಂದಿರಬೇಕು. ಮತ್ತು ಈ ಶತ್ರುಗಳು ಸಾಮಾನ್ಯ ಶತ್ರುಗಳಲ್ಲ, ಇವರು ಅಡಗಿರುವ ಶತ್ರುಗಳು. ಹೌದು, ಹೇಗೆ ಹಾವು ತನ್ನ ಈ ಒಂದು ಬಿಲದಿಂದ ಅಡಗಿ ಸಮಯ ಬಂದಾಗ ಹೊರಬಂದು ಬೇಟೆಯಾಗುತ್ತದೆಯೋ ಹಾಗೆಯೇ ಈ ಶತ್ರುಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಮೇಲೆ ದಾಳಿ ಮಾಡೋದು. ಅವರು ಗುಪ್ತವಾಗಿ ನಿಮ್ಮ ವಿರುದ್ಧ ತಂತ್ರ ಮಂತ್ರ ಮಾಡಿಸುತ್ತಾರೆ. ಹಾಗಾಗಿ ಇದು ಇಂದಿನಿಂದ ನಡೆಯುತ್ತಿರುವುದು ಅಲ್ಲ, ಹಲವು ವರ್ಷಗಳಿಂದ ನಡೆಯುತ್ತಿದೆ. ಈ ಶತ್ರುಗಳು ಹಲವು ವರ್ಷಗಳಿಂದ ನಿಮ್ಮ ಮೇಲೆ ಈ ತಂತ್ರ ಮಂತ್ರ ಮಾಡಿಸುತ್ತಿದ್ದಾರೆ. ಈಗ ನಿಮಗೆ ಇದಕ್ಕೆ ಸಹ ಅಭ್ಯಾಸವಾಗಿ ಬಿಟ್ಟಿದೆ. ಕಷ್ಟಗಳಿಂದ ತುಂಬಿದ ಜೀವನದಲ್ಲಿ ಬದುಕುವುದು, ತೊಂದರೆಗಳಿಂದ ತುಂಬಿದ ಜೀವನದಲ್ಲಿ ಇರುವುದು ಎಷ್ಟು ಕಠಿಣವೆಂಬುದು ನಿಮಗೆ ಗೊತ್ತೇ ಇದೆ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಈ ಒಂದು ತಂತ್ರ ಮಾಡಿಸಿದ್ದಾರೆ. ಅದರ ಪರಿಣಾಮವಾಗಿ ನೀವು ಈ ಒಂದು ಕತ್ತೆಯಂತೆ ದುಡಿದರೂ ಸಹ ಫಲವೇ ಸಿಗುತ್ತಿಲ್ಲ. ನಿಮ್ಮ ಕೈಗಳು ಯಾವಾಗಲೂ ಖಾಲಿಯಾಗಿಯೇ ಉಳಿಯುತ್ತವೆ. ಹೆಚ್ಚು ಬಾರಿ ಏನಾಗುತ್ತೆ ಎಂದರೆ ಎಲ್ಲವೂ ಸಿಕ್ಕಂತಾಗುತ್ತೆ. ನೀವು ಪ್ರಗತಿಯನ್ನು ಸಾಧಿಸುತ್ತೀರಿ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತೆ. ಆದರೆ ಏಕಾಏಕಿ ನಿಮ್ಮ ಜೀವನದ ಗಾಡಿ ಹಿಂತಿರುಗಿ ಉರುಳಿ ಹೋಗುತ್ತೆ. ಎಲ್ಲವೂ ಕೂಡ ಹಾಳಾಗುತ್ತೆ. ತುಂಬ ಶ್ರಮಪಟ್ಟು ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸುತ್ತೀರಿ. ಆದರೆ ಯಾರಾದರೂ ಶತ್ರುವಿನ ಕೆಟ್ಟ ದೃಷ್ಟಿ ಬಿದ್ದಂತೆ ಎಲ್ಲವೂ ಮತ್ತೆ ಮಣ್ಣಿನಲ್ಲಿ ಮಿಶ್ರವಾಗುತ್ತೆ. ನೀವು ಮಾಡಿದ ಎಲ್ಲ ಪ್ರಯತ್ನಗಳ ಮೇಲೆ ನೀರು ಸುರಿದಂತಾಗುತ್ತೆ. ಹೀಗೆ ಏಕೆ ನಿಮ್ಮ ಜೊತೆ ಆಗುತ್ತಿದೆ? ನಿಮಗೆ ಇದರ ಅಂದಾಜು ಇಲ್ಲ. ಏಕೆಂದರೆ ಇದಕ್ಕೆ ಕಾರಣ ನಿಮ್ಮವರೇ ಆಗಿದ್ದಾರೆ. ಹೌದು, ನಿಮ್ಮ ಸುತ್ತಮುತ್ತಲಿರುವ ಕೆಲವರು ನಿಮ್ಮ ಜೀವನದಲ್ಲಿ ವಿಷ ಬೆರೆಸುವ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುವಾಗ, ನೀವು ಯಶಸ್ಸಿನ ಮೆಟ್ಟಿಲು ಏರುತ್ತಿರುವಾಗ ನಿಮ್ಮ ಯಶಸ್ಸು ಅವರ ಕಣ್ಣಿಗೆ ಚುಚ್ಚುತ್ತೆ. ಅವರು ನಿಮ್ಮ ಮಟ್ಟಕ್ಕೆ ಬರಲಾರದೆ ನಿಮ್ಮ ಮೇಲೆ ತಂತ್ರ ಮಂತ್ರ ಇದನ್ನೆಲ್ಲ ಮಾಡಿಸೋದು. ನಿಮ್ಮ ಸಂತೋಷವನ್ನು ಕಟ್ಟಿಹಾಕುತ್ತಾರೆ, ನಿಮ್ಮ ಪ್ರಗತಿಯನ್ನು ತಡೆಯುತ್ತಾರೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನ ಮತ್ತೆ ಹಾಳಾಗುತ್ತೆ. ನಿಮ್ಮ ಪ್ರಗತಿ ನಿಂತು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಪ್ರಾರಂಭವಾಗುತ್ತೆ. ಆದ್ದರಿಂದ ಶತ್ರುಗಳಿಂದ ಜಾಗರೂಕರಾಗಿ ಇರುವುದು ಬಹಳನೇ ಮುಖ್ಯ. ಆದರೆ ಶತ್ರುಗಳನ್ನು ಭಯಪಟ್ಟು ನಾವು ಮುಂದೆ ಸಾಗುವುದನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ನಾವು ಎಷ್ಟು ದಿನ ಮರೆತು ಬದುಕಬೇಕು? ನಮಗೂ ಪ್ರಗತಿ ಮಾಡಬೇಕು, ನಮಗೂ ಜೀವನದಲ್ಲಿ ಸಂತೋಷ ಪಡೆಯಬೇಕು. ಹಾಗಾದರೆ ಹೇಗೆ? ಚಿಂತೆ ಮಾಡಬೇಡಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ನಿಮ್ಮ ಶತ್ರುಗಳಿಂದ ಹೇಗೆ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು, ಈ ತಂತ್ರ ಮಂತ್ರಗಳಿಂದ ಹೇಗೆ ದೂರ ಇರಬೇಕು ಎಂಬುದನ್ನು ನೋಡೋಣ. ಒಂದು ಅಂತಹ ಉಪಾಯವನ್ನು ಹೇಳುತ್ತೇನೆ. ಶತ್ರು ಎಷ್ಟೇ ಭಯಾನಕ ಈ ಒಂದು ಮಂತ್ರ ತಂತ್ರ ಮಾಡಿದರೂ ನಿಮ್ಮ ಒಂದು ಕೂದಲಿಗೂ ಹಾನಿಯಾಗುವುದಿಲ್ಲ. ಯಾರು ನಿಮ್ಮ ಒಂದು ಕೂದಲಿಗೂ ಏನು ಮಾಡಲಾಗುವುದಿಲ್ಲ. ಆದ್ದರಿಂದ ನನ್ನ ಜೊತೆಗೆ ಈ ವಿಡಿಯೋ ಕೊನೆಯವರೆಗೆ ನೋಡಿ. ನೀವು ಸುಲಭವಾಗಿ ಎಲ್ಲರ ಮೇಲೂ ನಂಬಿಕೆ ಇಡುತ್ತೀರಿ. ಆದರೆ ಹೌದು, ನಿಧಾನವಾಗಿ ನೀವು ಸ್ವಲ್ಪ ಬಲಿಷ್ಠರಾಗುತ್ತಾ ಇದ್ದೀರಿ. ಈಗ ನೀವು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಮೊದಲು ಎಲ್ಲವನ್ನ ಗಮನಿಸುತ್ತೀರಿ, ಆಲೋಚಿಸುತ್ತೀರಿ, ನಂತರವೇ ಜನರ ಮೇಲೆ ವಿಶ್ವಾಸ ಇಡುತ್ತೀರಿ. ಈಗ ಈ ಕ್ಷಣದಿಂದ ಗಮನದಿಂದ ಕೇಳಿ. ಶತ್ರುವನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ನೋಡೋಣ. ನೋಡಿ, ನಾನು ನಿಮಗೆ 3 ಸೂಚನೆಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ 2 ಸೂಚನೆಗಳು ಕಂಡುಬಂದರೆ ನಿಮ್ಮ ವಿರುದ್ಧ ಏನೋ ತಪ್ಪು ನಡೆಯುತ್ತಿದೆ ಎಂದರ್ಥ ಮಾಡಿಕೊಳ್ಳಿ. ಮೊದಲ ಸೂಚನೆ, ನಿಮ್ಮ ಹೆಸರನ್ನು ಉಲ್ಲೇಖಿಸಿ ಯಾರಾದರೂ ಮರು ಸೀಳುವುದು ಅಥವಾ ನಿಮಗೆ ಏಕಾಏಕಿ ಚಳಿ ಅನಿಸುವುದು. ಗಮನದಿಂದ ಕೇಳಿ. ನೀವು ಎಲ್ಲದರಲ್ಲೂ ಕುಳಿತಿದ್ದರೂ, ಪಾರ್ಟಿ ಇರಲಿ, ಈ ಒಂದು ಏನೇ ಒಂದು ಸಮಾರಂಭದ ನಡುವೆ ಇರಲಿ, ಈ ಹೊಸ ಸ್ನೇಹಿತರ ಜೊತೆನೇ ಇರಲಿ ಅಥವಾ ನೆರೆಹೊರೆಯವರ ಬಳಿ ಇರಲಿ, ನಿಮ್ಮ ಹೆಸರನ್ನು ಹೇಳುತ್ತಾ ಯಾರಾದರೂ ಪದೇ ಹೇಳುತ್ತಿದ್ದರೆ, ಅದು ನಿಮಗೆ ಏಕಾಏಕಿ ಚಳಿ ಹಿಡಿದಂತೆ ಅನ್ನಿಸಿದರೆ
ಇದನ್ನು ಸಾಮಾನ್ಯ ಸೂಚನೆ ಎಂದು ತೆಗೆದುಕೊಳ್ಳಬೇಡಿ. ಎರಡನೆಯದು, ಕಾಲುಗಳಲ್ಲಿ ಭಾರವಾಗಿರುವ ಅನುಭವ ಅಥವಾ ಕನಸಿನಲ್ಲಿ ಕತ್ತಲೆ, ಹಿನ್ನದಿ, ಸ್ಮಶಾನ ಕಾಣುವುದು. ಇದು ಸಾಮಾನ್ಯ ಸೂಚನೆಯಲ್ಲ. ಇದು ನಿಮ್ಮನ್ನು ರಕ್ಷಿಸಲು ಮತ್ತೆ ಮತ್ತೆ ಎಚ್ಚರಿಕೆ ನೀಡುತ್ತಿರುವ ಒಂದು ಮಹಾ ಸೂಚನೆ. ಎಲ್ಲದರಲ್ಲೂ ಹೋಗುವ ಮೊದಲು ಎಚ್ಚರಿಕೆಯಿಂದ ಇರಿ. ಅಂದರೆ ಮೂರನೆಯ ಸೂಚನೆ, ಒಂದು ವ್ಯಕ್ತಿ ಮರು ಮನಸ್ಸಿಗೆ ಬರುತ್ತಿರುವುದು, ಆದರೆ ಅವರ ನೆನಪಾಗುವುದು ಯಾಕೆ ಎಂಬುದು ಅರ್ಥವಾಗುವುದು. ಕುಂಭರಾಶಿಯವರಿಗೆ ಈ ಎಲ್ಲ ಸೂಚನೆಗಳು ಹೇಳುವುದೇನೆಂದರೆ ಇಷ್ಟೇ: ಪಡುವ ಯಾರೋ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾನೆ. ಆದ್ದರಿಂದ ಎಲ್ಲಾದರೂ ನಿಮಗೆ ಈ ರೀತಿಯ ಸೂಚನೆಗಳು ಕಂಡುಬಂದರೆ ಅಲ್ಲಿ ಎಚ್ಚರಿಕೆಯನ್ನು ಹಿಂದಿರುಗಿ ನೀವು ಬನ್ನಿ. ಈ ಒಂದು ಸಮಯದಲ್ಲಿ ನಿಮ್ಮ ಮೇಲೆ ಅನೇಕ ರೀತಿಯ ತಾಂತ್ರಿಕ ಕ್ರಿಯೆಗಳು ಕೂಡ ನಡೆಯಬಹುದು. ಮಾತಿನಿಂದ ಸಾಧ್ಯವಾಗದಿದ್ದರೆ, ಈ ಒಂದು ನಡೆಗಳಿಂದ ಸಾಧ್ಯವಾಗದಿದ್ದರೆ ನಿಮ್ಮ ಮೇಲೆ ಕಪ್ಪು ಜಾದು ಮಾಡಲು ಪ್ರಯತ್ನಿಸಬಹುದು. ಆದರೆ ಬ್ರಹ್ಮಾಂಡ ಈಗಾಗಲೇ ನಿಮಗೆ ಸೂಚನೆ ನೀಡುತ್ತಿದೆ ಮತ್ತು ನೀವು ಈ ಒಂದು ತುಂಬಾ ಭಾಗ್ಯಶಾಲಿಗಳು. ಗಮನದಿಂದ ಕೇಳಿ. ಪ್ರತಿಯೊಬ್ಬ ಶತ್ರುವು ಕೈಯಿಂದ ಮಾತ್ರ ಹಾನಿ ಮಾಡುವುದಿಲ್ಲ. ಕೆಲವರು ನಿಂಬೆ ಅರಿಶಿಣ ಫೋಟೋ ಹೆಸರಿನ ಮೂಲಕ ಶಕ್ತಿಯನ್ನು ಪ್ರಭಾವಿಸಲು ಪ್ರಯತ್ನಿಸುವುದು, ನಿಮ್ಮೊಳಗಿಂದಲೇ ನಿಮ್ಮನ್ನು ದುರ್ಬಲಗೊಳಿಸುವುದು ಪ್ರಯತ್ನಿಸುತ್ತಾರೆ. ಹಲವು ಬಾರಿ ನೀವು ನೋಡಿರಬಹುದು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಚೆನ್ನಾಗಿ ಸಾಗುತ್ತಿದ್ದಾನೆ, ಆದರೆ ಏಕಾಏಕಿ ಅವನ ಮರಣವಾಗುತ್ತೆ ಅಥವಾ ಅವನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಅವನನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತೆ. ಅವನು ಎಲ್ಲ ಒಂದು ಪ್ರಯತ್ನ, ಎಲ್ಲ ಪರಿಶ್ರಮ ವ್ಯರ್ಥವಾಗುತ್ತೆ. ಯಾರಾದರೂ ವ್ಯವಹಾರ ಮಾಡುತ್ತಿದ್ದರೆ, ಬಹಳ ಚೆನ್ನಾಗಿ ನಡೆಯುತ್ತಿದ್ದರೆ, ಅದು ಒಂದು ಸಮಯದಲ್ಲಿ ಸಂಪೂರ್ಣ ವ್ಯವಹಾರವೇ ಕುಸಿದು ಬೀಳುತ್ತೆ. ಮನೆ ಮಂದಿಯಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗುತ್ತೆ. ಕೆಲವರು ಎದುರು ಮುಖವಾಗಿಲ್ಲ, ಹಿಂದೆ ನಿಂತು ಪ್ರಹಾರ ಮಾಡುತ್ತಾರೆ. ಈ ಸಮಯದಲ್ಲಿ ನಿಂಬೆ ಅರಿಶಿಣ ಫೋಟೋ ಹೆಸರಿನ ಮೂಲಕ ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನಿಸಬಹುದು. ಈ ರಾಶಿಯವರು ತುಂಬ ಸರಳ ಸ್ವಭಾವದವರು, ಅದಕ್ಕಾಗಿಯೇ ಬೇಗನೆ ಗುರಿಯಾಗುತ್ತಾರೆ. ಆದರೆ ಭಯಪಡಬೇಡಿ, ಏಕೆಂದರೆ ಗ್ರಹಣದ ನಂತರ ಮೇಲಿಂದ ರಕ್ಷಣೆ ಕೂಡ ಇದೆ. ದೇವರ ಮೇಲೆ ನಿಮಗೆ ತುಂಬಾ ಆಧ್ಯಾತ್ಮಿಕದ ಕಡೆ ನೀವು ಆದಷ್ಟು ಈ ಗಮನವನ್ನು ವಹಿಸಿ. ತುಂಬಾ ಜೀವನದಲ್ಲಿ ಒಳಿತು ಆಗುತ್ತೆ. ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನಿಮ್ಮ ದೇವರ ಕೋಣೆಯಲ್ಲಿ ಇರುತ್ತಲ್ವ ಫೋಟೋ, ಆ ದೇವರ ಮುಂದೆ ಈ ನಿಂಬೆ ಹಣ್ಣನ್ನು ನೀವು ಇಟ್ಟು ಒಂದು ಇಡೀ ರಾತ್ರಿ ದೇವರ ಮುಂದೆ ಇಟ್ಟು ಅದನ್ನು ನೀವು ಜೇಬಿನಲ್ಲಿ ಇಟ್ಟುಕೊಂಡರೆ ನಿಮಗೆ ಯಾವುದೇ ಒಂದು ಮಾಟ ಮಂತ್ರ ಏನು ತಗುಲೋದೇ ಇಲ್ಲ. ಹಾಗಾಗಿ ಆ ಜೇಬಿನಲ್ಲಿ ಯಾವಾಗಲೂ ಏನೇ ಕೆಲಸಕ್ಕೆ ಹೋಗಬೇಕಾದ್ರೂ ಆ ನಿಂಬೆಹಣ್ಣು ನಿಮ್ಮ ಜೊತೆನೇ ಇರಬೇಕು. ಅದು ಎಲ್ಲಿ ಗಂಟ ಇರಬೇಕು ಅಂತ ಅಂದರೆ, ನೀವು ಅದು ಒಣಗಿ ಹೋಗಬೇಕು ಅಲ್ಲಿ ಗಂಟನೂ ಇಟ್ಕೊಳ್ಳಿ. ನೆಕ್ಸ್ಟು ಮತ್ತೆ ಅದೇ ರೀತಿ ಮಾಡಿ, ಕಂಟಿನ್ಯೂ ಮಾಡಿ. ತುಂಬಾ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಯಾರು ಏನೇ ಕೆಟ್ಟದ್ದು ಬಯಸಿದ್ರೂ ಅದು ನಿಮಗೆ ತಗಲೋದೇ ಇಲ್ಲ. ಈ ಮನೆಯೊಳಗೆ ನೀವು ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನು ತುಂಬಿಡಿ, ಅದಕ್ಕೆ ನೀವು ಒಂದು ಏಲಕ್ಕಿಯನ್ನು ಹಾಕಿ ಇಡಿ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದಾರಿದ್ರ್ಯ ಇದ್ರೂ ಕೂಡ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.